ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಟೈಮ್ ಸೇವಿಂಗ್ ಕಿಚನ್ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಬೆಳಗಿನ ಹರಿಬರಿ ಲೈಫ್ ಸ್ಟೈಲಲ್ಲಿ ತಿಂಡಿ ಮಾಡೋಕ್ಕೂ ಕೂಡ ಟೈಮ್ ಇಲ್ಲ ಅಂತ ಅಂದವರು ಬ್ರೇಕ್ಫಾಸ್ಟ್ನ ಕ್ವಿಕ್ಕಾಗಿ ಯಾವ ರೀತಿ ಮಾಡ್ಕೊಳ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಕೆಲವೊಂದು ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಲೈಫು ಕೂಡ ತುಂಬ ಈಸಿ ಆಗುತ್ತೆ, ಟೈಮ್ ಕೂಡ ಸೇವ್ ಆಗುತ್ತೆ. ಸೊ ಹಾಗಾದರೆ ಈ ಟೈಮ್ ಸೇವಿಂಗ್ ಟಿಪ್ಸ್ ಯಾವುದು ಅಂತೆಲ್ಲನೂ ನೋಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ಸ್ ಅನ್ನೋದು ಬರುತ್ತೆ, ನೀವೇ ಫಸ್ಟಾಗಿ ನಮ್ಮ ವೀಡಿಯೋಸ್ನ ನೋಡ್ಬೋದು. ನಾವು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಟಿಪ್ ನಂಬರ್ 1, ಹುಣಸೆ ಹಣ್ಣಿಗೆ ಸಂಬಂಧಪಟ್ಟಿರುವಂಥದ್ದು. ಹುಣಸೆ ಹಣ್ಣನ್ನ ತಿಂಡಿಯಲ್ಲಿರ್ಬೋದು ಅಥವಾ ಸಾಂಬಾರುಗಳಲ್ಲಿರ್ಬೋದು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾನೆ ಇರ್ತೀವಲ್ವ. ಈ ಒಂದು ಹುಣಸೆ ಹಣ್ಣನ್ನ ತೊಳೆದು ನೆನೆಸಿಟ್ಟು ಆಮೇಲೆ ಅದರಿಂದ ರಸನ ತೆಗಿಬೇಕು ಅನ್ನೋದಾದರೆ ಆಲ್ಮೋಸ್ಟ್ 10 ಮಿನಿಟ್ಸ್ ಆದರೂ ಟೈಮ್ ಬೇಕಾಗುತ್ತೆ. ಬಟ್ ಕ್ವಿಕ್ಕಾಗಿ ನಾವು ಒಂದೇ ಸರಿ ಹುಣಸೆ ಹಣ್ಣು ರಸನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಅಡುಗೆ ಮಾಡಬೇಕಾದ್ರೆ ವಿತಿನ್ 1 ಮಿನಿಟಲ್ಲೇ ಹುಣಸೆ ಹಣ್ಣು ರಸನ ರೆಡಿ ಮಾಡ್ಕೊಳ್ಬೋದು. ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ. ಫಸ್ಟಿಗೆ ನಾನು ಸ್ವಲ್ಪ ಹುಣಸೆ ಹಣ್ಣನ್ನ ಜಾಸ್ತಿ ತೊಗೊಂಡು ಒಂದು 4ರಿಂದ 5 ಬಾರಿ ನೀರಲ್ಲಿ ತೊಳೆದು ಆಮೇಲೆ ಹುಣಸೆ ಹಣ್ಣು ಮುಳುಗೋ ಅಷ್ಟು ಬಿಸಿ ನೀರನ್ನ ಹಾಕ್ಬಿಟ್ಟು ನೆನೆಸೋಕ್ಕೆ ಇಟ್ಟಿದ್ದೀನಿ. ಈಗ ಈ ಒಂದು ಹುಣಸೆ ಹಣ್ಣು ಒಂದು 15-20 ನಿಮಿಷ ಒಳಗಡೆ ಸಾಫ್ಟಾಗಿ ಆಗಿಬಿಟ್ಟಿರುತ್ತೆ ನೋಡಿ. ಈಗ ತೋರಿಸ್ತೀನಿ. ಲಿಡ್ನ ಓಪನ್ ಮಾಡಿದ ಕೂಡಲೇ ಈ ರೀತಿ ಸಾಫ್ಟಾಗಿ ಆಗಿರಬೇಕು. ಈ ರೀತಿ ಸಾಫ್ಟಾಗಿ ಹುಣಸೆ ಹಣ್ಣು ಆದಮೇಲೆ ಕೈಯಲ್ಲೇ ಇದೆಲ್ಲದನ್ನು ಕೂಡ ಚೆನ್ನಾಗಿ ಕಿವುಚ್ಕೊಳ್ಬೇಕಾಗತ್ತೆ. ಈ ರೀತಿ ಕಿವುಚೋದ್ರಿಂದ ಹುಣಸೆ ಹಣ್ಣು ಮೊದಲೇ ಬಿಸಿ ನೀರಲ್ಲಿ ಚೆನ್ನಾಗಿ ನೆಂದಿರುತ್ತೆ, ಸಾಫ್ಟಾಗಿರೋದ್ರಿಂದ ಬೇಗನೆ ಸಾಫ್ಟ್ ಆಗಿಬಿಡುತ್ತೆ. ಕೈಯಲ್ಲಿ ನಾವು ಮಿಕ್ಸ್ ಮಾಡಿದಾಗ ಇನ್ನೂ ಬೇಗನೆ ಲಿಕ್ವಿಡ್ ಆಗಿಬಿಡುತ್ತೆ. ಈಗ ಸ್ವಲ್ಪ ಹೋಲ್ಸು ದೊಡ್ಡದಾಗಿರುವಂಥ ಜಾಲರನ್ನ ತೊಗೊಂಡು ಇದನ್ನು ಶೋಧಿಸ್ಕೊಳ್ತಾ ಇದ್ದೀನಿ. ಕೈಯಲ್ಲೇ ನೀವು ಮಿಕ್ಸ್ ಮಾಡ್ಕೊಳ್ತಾ ಇದನ್ನು ಶೋಧಿಸ್ಕೊಳ್ಬೋದು ಅಥವಾ ಸ್ಪೂನ್ ಸಹಾಯದಿಂದ ಆದರೂ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ಈ ರೀತಿ ಮಿಕ್ಸ್ ಮಾಡಿದ್ದಾದಮೇಲೆ ನೋಡಿ, ಸಿಪ್ಪೆ ಎಲ್ಲ ಏನಿರುತ್ತೆ ಇದನ್ನು ಬಿಸಾಡ್ದಿರ ಕೂಡ ಒಂದು ಕಡೆ ಇಟ್ಕೊಂಡು ನಾರ್ಮಲಾಗಿ ತಾಮ್ರ ಹಿತ್ತಾಳೆ ಪಾತ್ರೆಗಳಿರುತ್ತಲ್ವ ಅದನ್ನು ಕ್ಲೀನ್ ಮಾಡೋಕ್ಕೆ ಉಪಯೋಗಿಸ್ಕೊಳ್ಬೋದು. ಈಗ ನೋಡಿ, ಶೋಧಿಸಿಟ್ಟಿರೋಂಥ ಹುಣಸೆ ಹಣ್ಣನ್ನ ನೀವು ಒಂದು ಪ್ಯಾನ್ ಮೇಲೆ ಇಟ್ಕೊಂಡು ಪೂರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಒಂದು 5 ನಿಮಿಷ ಆದಮೇಲೆ ಗಟ್ಟಿ ಆಗುತ್ತೆ. ಅದನ್ನು ನೀವು ಬಾಟಲಲ್ಲಿ ಹಾಕ್ಬಿಟ್ಟು ಹೊರಗಡೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು, ಇಲ್ಲ ಅನ್ನೋದಾದರೆ ಡೈರೆಕ್ಟಾಗಿ ಇದೇ ರೀತಿಯೇ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ಸ್ಟೋರ್ ಮಾಡ್ಕೊಳ್ಬೋದು. ಈಗ ನೋಡಿ, ಪುಳಿಯೋಗರೆ ಇರ್ಬೋದು, ವಾಂಗಿಬಾತ್ ಇರ್ಬೋದು ಅಥವಾ ಕೆಲವೊಂದು ತಿಂಡಿಗಳೆಲ್ಲ ಮಾಡಬೇಕಾದ್ರೆ ನಿಂಬೆಹಣ್ಣಿನ ಬದಲಾಗಿ ಹುಣಸೆ ಹಣ್ಣನ್ನ ಕೂಡ ಡೈರೆಕ್ಟಾಗಿ ಉಪಯೋಗಿಸ್ಕೊಳ್ಬೋದು. ಲಿಕ್ವಿಡ್ ಫಾರ್ಮಲ್ಲಿ ಕೂಡ ಇರೋದ್ರಿಂದ ತುಂಬ ಸುಲಭವಾಗಿ ತೆಗೆದುಬಿಟ್ಟು ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ 1 ಸ್ಪೂನ್ 2 ಸ್ಪೂನ್ಸ್ ಕೂಡ ಇದನ್ನು ಉಪಯೋಗಿಸ್ಕೊಳ್ಬೋದು. ಸಾಮಾನ್ಯವಾಗಿ ಈಗ ಲೆಮನ್ ರೈಸ್ ಮಾಡಬೇಕು ಅಥವಾ ಚಿತ್ರಾನ್ನ ಮಾಡಬೇಕು ಅಂದರೆ ನಿಂಬೆಹಣ್ಣು ಖಂಡಿತವಾಗ್ಲೂ ಇರಲೇಬೇಕು ಅಂತ ಹೇಳ್ತೀವಿ. ಬಟ್ ಮುಂಚೆ ಎಲ್ಲ ಕೂಡ ನಾವು ಚಿಕ್ಕ ಮಕ್ಕಳಿರ್ಬೇಕಾದ್ರೆ ಎಲ್ಲನೂ ಚಿತ್ರಾನ್ನ ಅಂದರೆ ಹುಣಸೆ ಹಣ್ಣಿನ ರಸದಿಂದನೇ ಮಾಡ್ತಿದ್ರು. ತುಂಬ ಟೇಸ್ಟಿಯಾಗಿರುತ್ತೆ. ಬಟ್ ಈಗ ತುಂಬ ಜನ ನಿಂಬೆಹಣ್ಣೆ ಉಪಯೋಗಿಸ್ತೀವಿ. ಈ ಒಂದು ನಿಂಬೆಹಣ್ಣಿನ ಪ್ಲೇಸಲ್ಲಿ ಹುಣಸೆ ಹಣ್ಣಿನ ರಸನ ಕೂಡ ಉಪಯೋಗಿಸ್ಕೊಳ್ಬೋದು. ಟಿಪ್ ನಂಬರ್ 2, ಬೆಣ್ಣೆಗೆ ಸಂಬಂಧಪಟ್ಟಿರುವಂಥದ್ದು. ಸಾಮಾನ್ಯವಾಗಿ ಹಾಲಿನ ಕೆನೆನ ಕಲೆಕ್ಟ್ ಮಾಡಿಬಿಟ್ಟು ಬೆಣ್ಣೆ ತುಪ್ಪ ಮಾಡ್ತಿರ್ತೀವಲ್ವ. ಬಟ್ ಮಿಕ್ಸಿ ಜಾರಲ್ಲೆಲ್ಲ ಹಾಕಿಬಿಟ್ಟು ತುಂಬ ಹೊತ್ತು ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ. ಅದ್ರ ಜೊತೆಗೆ ಮಿಕ್ಸಿ ಜಾರ್ ಒಳಗಡೆ ತೊಳಿಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಬ್ಲೇಡ್ಸ್ ಹತ್ರ ಎಲ್ಲ. ಅದ್ರ ಬದಲಾಗಿ ವಿಡಿಯೋದಲ್ಲಿ ತೋರಿಸ್ದಂಗೆ ಒಂದು ಬಾಟಲಲ್ಲಿ ಕೆನೆನ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಶೇಕ್ ಮಾಡೋದ್ರಿಂದ ವಿತಿನ್ 5-10 ಮಿನಿಟ್ಸಲ್ಲೇ ನಮಗೆ ಬೆಣ್ಣೆ ತುಪ್ಪ ಕೂಡ ರೆಡಿ ಆಗಿಬಿಡುತ್ತೆ ನೋಡಿ. ಈ ರೀತಿ ಬೆಣ್ಣೆನ ತೊಗೊಳೋದ್ರಿಂದ ತುಂಬ ಕ್ವಿಕ್ಕಾಗಿ ತೊಗೊಳ್ಬೋದು. ಬೆಣ್ಣೆನ ನಾವು ಕಲೆಕ್ಟ್ ಮಾಡ್ಕೊಳ್ಬೋದು. ಅದ್ರ ಜೊತೆಗೆ ಕೇವಲ ನಾವು ಒಂದೇ ಬಾಟಲ್ನ ಮಾತ್ರನೇ ಉಪಯೋಗಿಸಿರ್ತೀವಿ. ಈಗಾಗಲೇ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ, ನಾನು ಯಾವ ರೀತಿ ಬೆಣ್ಣೆನ ತೆಗಿತೀನಿ ಅಂತ ಡೀಟೇಲಾಗಿ ರೀಸೆಂಟಾಗಿರುವಂಥ ವಿಡಿಯೋದಲ್ಲೇ ಶೇರ್ ಮಾಡಿದ್ದೀನಿ. ಇದು ಕೂಡ ತುಂಬ ಟೈಮ್ನ ಸೇವ್ ಮಾಡುತ್ತೆ. ನಾರ್ಮಲಾಗಿ ಮಿಕ್ಸಿ ಜಾರೆಲ್ಲ ಕೂಡ ಉಪಯೋಗಿಸೋದಾದರೆ ಅದನ್ನು ತೊಳೆಯೋಕ್ಕೆ ಬಿಸಿ ನೀರನ್ನ ಉಪಯೋಗಿಸ್ಕೊಳ್ಬೇಕು. ಇನ್ನು ಮಿಕ್ಸಿ ಜಾರ್ ಒಳಗಡೆ ಬ್ಲೇಡ್ ಹತ್ರ ಎಲ್ಲ ಕೂಡ ಕ್ಲೀನ್ ಮಾಡಬೇಕು ಅಂದರೆ ತುಂಬ ಟೈಮ್ ಹಿಡಿಸುತ್ತೆ. ಅದ್ರ ಬದಲಾಗಿ ಕೇವಲ ಒಂದು ಬಾಟಲಿಂದನೇ ಬೆಣ್ಣೆ ಅನ್ನೋದು ರೆಡಿ ಮಾಡ್ಕೊಳ್ಬೋದು. ಬೆಣ್ಣೆ ಮನೆಯಲ್ಲಿ ಯಾರ್ಯಾರು ಮಾಡ್ತೀರಾ ಅವರೆಲ್ಲರಿಗೂ ಕೂಡ ಈ ಒಂದು ಐಡಿಯಾ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಟಿಪ್ ನಂಬರ್ 3, ಸಾಮಾನ್ಯವಾಗಿ ಗ್ರಾಸರೀಸ್ ಎಲ್ಲ ಏನಿರುತ್ತೆ ಈ ರೀತಿ ಬಾಟಲ್ಸಲ್ಲಿ ಕಂಟೈನರ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ. ಅದು ಖಾಲಿ ಆಗಿದ ಕೂಡಲೇ ಇಮ್ಮಿಡಿಯೇಟಾಗಿ ರೀಫಿಲ್ ಮಾಡೋದಕ್ಕಿಂತ ಮುಂಚೆ ಯಾವ್ಯಾವ್ದು ಖಾಲಿಯಾಗಿದೆಯೋ ಅವತ್ತಿನ ದಿವಸನೇ ಆ ಒಂದು ಬಾಟಲ್ಸ್ನ ಕಂಟೈನರ್ಸ್ನ ವಾಶ್ ಮಾಡಿ ನೀಟಾಗಿ ಡ್ರೈ ಆದಮೇಲೆ ನಾವು ಸ್ಟೋರ್ ಮಾಡೋದ್ರಿಂದ ನಮಗೆ ತುಂಬ ಟೈಮ್ ಅನ್ನೋದು ಸೇವ್ ಆಗುತ್ತೆ. ನೀವು ಅಬ್ಸರ್ವ್ ಮಾಡೇ ಇರ್ತೀರಾ, ಅಡುಗೆ ಮನೆಗೆ ಎನಿ ಟೈಮ್ ನೀಟಾಗಿರಬೇಕು ಅಂದರೆ ಈ ಒಂದು ಟಿಪ್ಪು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸಾಮಾನ್ಯವಾಗಿ ಹಬ್ಬಗಳ ಟೈಮಲ್ಲಿ ಮಾತ್ರನೇ ಇದನ್ನೆಲ್ಲನೂ ತೊಳೆಯೋದಕ್ಕಿಂತ ಯಾವಾಗ ಖಾಲಿ ಆಗುತ್ತೋ ರೀಫಿಲ್ ಮಾಡೋದಕ್ಕಿಂತ ಮುಂಚೆ ಒಂದ್ಸರಿ ನೀಟಾಗಿ ತೊಳೆದು
ಒಣಗಿಸಿ ಆಮೇಲೆ ನಾವು ರಿಫಿಲ್ ಮಾಡ್ಕೊಳ್ಳೋದ್ರಿಂದ ನಮಗೆ ಬಾಟಲ್ಸು ಕಂಟೈನರ್ಸು ನೋಡೋಕ್ಕೂ ನೀಟಾಗಿರುತ್ತೆ. ಮತ್ತು ನಾವು ಹಾಕಿರೋ ಅಂತಹ ಗ್ರಾಸರೀಸ್ ಎಲ್ಲ ಏನಿರುತ್ತೆ ಅದು ಬೇಗ ಹಾಳಾಗ್ದಿರ ಹುಳ ಆಗ್ದಿರ ಕೂಡ ಇರುತ್ತೆ. ಒಂದು ವೇಳೆ ನಾವು ಡೈರೆಕ್ಟಾಗಿ ತೊಳಿದಿರನೇ ಗ್ರಾಸರೀಸ್ನ ಫಿಲ್ ಮಾಡಿದ್ವಿ ಅನ್ನೋದಾದರೆ ಹಳೆ ಗ್ರಾಸರೀಸ್ ಎಲ್ಲ ಏನಿರುತ್ತೆ ಅದಕ್ಕೇನಾದರೂ ಹುಳ ಆಗಿದ್ರೆ ಆ ಒಂದು ಹುಳಗಳೆಲ್ಲ ಈಗ ಹೊಸ್ದಾಗಿ ತೊಗೊಂಡು ಬಂದಿರೋಂಥ ಗ್ರಾಸರೀಸ್ನ ಫಿಲ್ ಮಾಡ್ತೀವಲ್ವ ಅದಕ್ಕೂ ಕೂಡ ಟ್ರಾನ್ಸ್ಫರ್ ಆಗೋ ಚಾನ್ಸ್ ಇರುತ್ತೆ. ಅದ್ರ ಬದಲಾಗಿ ಈ ರೀತಿ ಮಾಡೋದ್ರಿಂದ 2 in 1 ಹೆಲ್ಪ್ ಆಗುತ್ತೆ. ಅಂದರೆ ಬಾಟಲ್ ಕೂಡ ನೀಟಾಗಿರುತ್ತೆ, ಗ್ರಾಸರೀಸ್ ಕೂಡ ಫ್ರೆಶ್ ಆಗಿ ತುಂಬ ದಿನಗಳವರೆಗೂ ಕೂಡ ಇಟ್ಕೊಂಡು ಯೂಸ್ ಮಾಡ್ಬೋದು. ಈ ರೀತಿ ನಾನು ಉಪ್ಪಾಕುವಂತಹ ಜಾಡೀಸ್ ಇರ್ಬೋದು ಅಥವಾ ಗ್ರಾಸರೀಸ್ ಯಾವುದೇ ಇರ್ಬೋದು, ಖಾಲಿ ಆದಾಗ ಅದನ್ನು ಡೈರೆಕ್ಟಾಗಿ ಸಿಂಕಲ್ಲೇ ಇಟ್ಬಿಡ್ತೀನಿ. ನಾರ್ಮಲಾಗಿ ವೆಸಲ್ಸ್ ಎಲ್ಲ ವಾಶ್ ಮಾಡಬೇಕಾದ್ರೆ ಅದನ್ನು ಕೂಡ ವಾಶ್ ಮಾಡಿ ಪೂರ್ತಿ ಡ್ರೈ ಆದಮೇಲೆ ಒಂದು ಬಟ್ಟೆಯಿಂದ ಒರೆಸ್ಬಿಟ್ಟು ಆಮೇಲೆ ವಿಡಿಯೋದಲ್ಲಿ ತೋರಿಸ್ದಂಗೆ ರೀಫಿಲ್ ಮಾಡ್ಕೊಳ್ತೀನಿ. ಈ ರೀತಿ ಮಾಡೋದ್ರಿಂದ ಇದರಲ್ಲಿ ಹಾಕಿರುವಂಥ ಗ್ರಾಸರೀಸು ತುಂಬ ಫ್ರೆಶ್ ಆಗಿರುತ್ತೆ, ಯಾವುದೇ ರೀತಿ ಸ್ಮೆಲ್ ಕೂಡ ಬರ್ದಿರ ಇರುತ್ತೆ. ತುಂಬ ಜನ ಕೇಳ್ತಿರ್ತೀರಲ್ವ ಉಪ್ಪು ಬೇಗ ನೀರು ಆಗೋಗ್ತಿದೆ ಅಂತ. ಉಪ್ಪನ್ನ ನೀವು ಟಚ್ ಮಾಡಬೇಕಾದ್ರೆ ಸ್ಪೂನ್ನ ಸಹಾಯದಿಂದ ಟಚ್ ಮಾಡಿ, ತೇವ ಇರುವಂಥ ಕೈಯಿಂದ ಟಚ್ ಮಾಡೋದ್ರಿಂದ ಕೂಡ ಉಪ್ಪಲ್ಲಿ ತೇವಾಂಶ ಅನ್ನೋದು ಜಾಸ್ತಿ ಆಗುತ್ತೆ. ಮತ್ತು ಉಪ್ಪಾಕುವಂಥ ಬಾಕ್ಸ್ ಏನಿದೆ ಅದನ್ನು ನೀಟಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಆಮೇಲೆ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಟಿಪ್ ನಂಬರ್ 3, ಈಗ ನಾನು ಪುಳಿಯೋಗರೆ ಪೌಡರ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಈಗ ತುಂಬ ಜನ ನ್ಯೂಸಸ್ಸಲ್ಲಿ ಕೇಳೇ ಇರ್ತೀರಾ, ನಾವು ತೊಗೊಳ್ಳೋವಂಥ ಪೌಡರ್ಸಲ್ಲಿ ಕಲರ್ಗೋಸ್ಕರ ಕೆಮಿಕಲ್ನ ಉಪಯೋಗಿಸ್ತಾ ಇದ್ದಾರೆ ಅಂತ. ಅದ್ರ ಬದಲಾಗಿ ಕ್ವಿಕ್ಕಾಗಿ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು. ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ. ಫಸ್ಟು ಕಲರ್ಗೋಸ್ಕರ ನಾನು ಬಾಡಿಗೆ ಮೆಣಸಿನ್ಕಾಯಿನ ಒಂದು 15 ತೊಗೊಂಡಿದ್ದೀನಿ. ಖಾರಕ್ಕೆ ತಕ್ಕಂಗೆ ಒಂದು 15ರಿಂದ 20 ಖಾರದ ಮೆಣಸಿನ್ಕಾಯಿ ಬರುತ್ತೆ ಅಲ್ವಾ, ಪುಟ್ಟದಾಗಿರೋವಂಥದ್ದು, ಅದನ್ನು ತೊಗೊಂಡಿದ್ದೀನಿ. ಇದೆರಡನ್ನ ಫ್ರೈ ಮಾಡ್ಕೊಳ್ಬೇಕಾದ್ರೆ ಕರಿಬೇವನ್ನ ಕೂಡ ಹಾಕ್ಕೊಳ್ಳಿ. ನಾನು ತೊಗೊಂಡಿರೋಂಥ ಕರಿಬೇವು ಆಲ್ರೆಡಿ ಸ್ವಲ್ಪ ಒಣಗಿದೆ, ಅದಕ್ಕೋಸ್ಕರ ನಾನು ಲಾಸ್ಟಲ್ಲೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ತೊಗೊಂಡಿರುವಂತಹ ಕರಿಬೇವು ಫ್ರೆಶ್ ಆಗಿರುವಂಥದ್ದಾದರೆ ಮುಂಚೆನೇ ಮೆಣಸಿನ್ಕಾಯಿ ಜೊತೆಗೆ ಹಾಕ್ಕೊಂಡು ಫ್ರೈ ಮಾಡಿ ಇಟ್ಕೊಳ್ಳಿ. ಈಗ ನಾನು ಕಡಲೆಬೇಳೆನ 2 ಸ್ಪೂನಷ್ಟು ತೊಗೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಉದ್ದಿನಬೇಳೆನ ಕೂಡ 2 ಟೇಬಲ್ ಸ್ಪೂನಷ್ಟು ತೊಗೊಳ್ತಾ ಇದ್ದೀನಿ. ಅಂದರೆ ಕಡಲೆಬೇಳೆ ಉದ್ದಿನಬೇಳೆ ಎರಡೂ ಕೂಡ 2 ಟೇಬಲ್ ಸ್ಪೂನ್ ತೊಗೊಳ್ಬೇಕಾಗತ್ತೆ. ಈಗ ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೊಳ್ಬೇಕಾಗತ್ತೆ. ಎಲ್ಲಿವರೆಗೂ ಅಂತ ನಿಮಗೆ ಗೊತ್ತಾಗಲ್ಲ ಅನ್ನೋದಾದರೆ ಉರಿಬೇಕಾದ್ರೆ ಒಂದು ಒಳ್ಳೆ ಸ್ಮೆಲ್ ಬರುತ್ತೆ. ಸೊ ಅದನ್ನು ನೋಡಿಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ. ಈಗ ಇದನ್ನು ಕೂಡ ಸೈಡಲ್ಲಿ ಒಂದು ಪಾತ್ರೆಯಲ್ಲೇ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಈಗ ಇದರಲ್ಲೇ 2 ಟೇಬಲ್ ಸ್ಪೂನಷ್ಟು ಧನಿಯಾ ತೊಗೊಳ್ತಾ ಇದ್ದೀನಿ. ನಾವು ಕೊತ್ತಂಬರಿ ಬೀಜ ಅಂತ ಹೇಳ್ತೀವಿ, ಧನಿಯಾ ಅಂತ ಕೂಡ ಹೇಳ್ತೀವಲ್ವ. 2 ಟೇಬಲ್ ಸ್ಪೂನಷ್ಟು ತಗೊಂಡು ಇದನ್ನು ಅಷ್ಟೇ ಹದವಾಗಿ ಹುರ್ಕೊಂಡು ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ಈಗ ಇದರಲ್ಲೇ ಎಳ್ಳನ್ನ 2 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಆದಷ್ಟು ಬ್ಲಾಕ್ ಕಲರ್ ಇರುತ್ತೆ ಅಲ್ವಾ, ಅದೇ ಎಳ್ಳು ತೊಗೊಂಡ್ರೆ ಬೆಟರು. ಈಗ ಇದರಲ್ಲೇ ಕಾಳು ಮೆಣಸನ್ನ ಅರ್ಧ ಟೀ ಸ್ಪೂನಷ್ಟು ತೊಗೊಳ್ತಾ ಇದ್ದೀನಿ. ಈ ಎರಡನ್ನ ಕೂಡ ಚೆನ್ನಾಗಿ ಹುರ್ಕೊಂಡು ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ಈಗ ಇದರಲ್ಲಿ ಜೀರಿಗೆನ 1 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಮೆಂತ್ಯನ ಅರ್ಧ ಟೀ ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಏನು ಕ್ವಾಂಟಿಟಿ ಹೇಳಿದ್ದೀನಿ ಇದ್ರ ಪ್ರಕಾರ ಮಾಡೋದಾದರೆ ತುಂಬ ಚೆನ್ನಾಗಿ ಬರುತ್ತೆ. ನಾರ್ಮಲಿ ನೀವು ಬ್ರಾಹ್ಮಿಣ್ ಸ್ಟೈಲಲ್ಲಿ ಪುಳಿಯೋಗರೆ ರುಚಿನ ನೋಡಿದರೆ ಅದೇ ಸ್ಟೈಲಲ್ಲೇ ಬರುತ್ತೆ. ಸಾಸಿವೆನ ಕೂಡ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡು ಇದರಲ್ಲೇ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಈಗ ಕೊಬ್ಬರಿನ ಕೂಡ ಒಂದು 4 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಹುರ್ಕೊಂಡು ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ಇದೆಲ್ಲದನ್ನು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಳ್ಬೇಕು. ಈಗ ಇದೆಲ್ಲ ಕೂಡ ಪೂರ್ತಿಯಾಗಿ ತಣ್ಣಗಾಗಬೇಕು. ಪೂರ್ತಿ ತಣ್ಣಗಾಗಿ ಈ ರೀತಿ ಸೌಂಡ್ ಬರ್ತಿರುತ್ತೆ ನೋಡಿ. ಅಂದರೆ ಕೈ ಮುಟ್ಟಬೇಕಾದ್ರೆ ಬಿಸಿ ಇರಬಾರ್ದು, ಪೂರ್ತಿ ತಣ್ಣಗಾಗಿರಬೇಕು. ಈಗ ಫಸ್ಟ್ ನಾನು ಮಿಕ್ಸಿ ಜಾರಲ್ಲಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಕೋರ್ಸಾಗಿ ಪೌಡರ್ ಮಾಡ್ಕೊಳ್ತೀನಿ. ಎಲ್ಲದನ್ನು ಒಂದೇ ಸಾರಿ ಹಾಕ್ಬಿಟ್ರೆ ಬೇರೆದೆಲ್ಲ ಕೂಡ ಬೇಗ ನುಣ್ಣಗಾಗುತ್ತೆ. ಮೆಣಸಿನ್ಕಾಯಿ ಸ್ವಲ್ಪ ನುಣ್ಣಗಾಗೋದು ಕಷ್ಟ. ಅದಕ್ಕೋಸ್ಕರ ಫಸ್ಟು ಮೆಣಸಿನ್ಕಾಯಿನ ಒಂದ್ಸರಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಆಮೇಲೆ ಉಳಿದಿರೋಂಥದ್ದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದರಲ್ಲೇ 1 ಸ್ಪೂನಷ್ಟು ಬೆಲ್ಲದ ಪೌಡರು, ಸ್ವಲ್ಪ ಉಪ್ಪು, 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಈ ರೀತಿ ಕೋರ್ಸಾಗಿ ಪೌಡರ್ ಮಾಡ್ಕೊಂಬಂದಿದ್ದೀನಿ. ನೋಡ್ತಾ ಇದ್ದೀರಲ್ವಾ, ಈ ರೀತಿ ಸ್ವಲ್ಪ ತರಿ ಇದ್ದರೆ ಸಾಕಾಗುತ್ತೆ. ಇದು ಪೂರ್ತಿ ತಣ್ಣಗಾದ್ಮೇಲೆ ಒಂದು ಗ್ಲಾಸ್ ಜಾರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ದಿನಗಳವರೆಗೂ ಕೂಡ ಹೊರಗಡೆನೇ ಇಟ್ಬಿಟ್ಟು ಯೂಸ್ ಮಾಡ್ಕೊಳ್ಬೋದು. ಒಂದು ವೇಳೆ ನೀವು ಫ್ರಿಜ್ಜಲ್ಲಿ ಇಡ್ತೀರಾ ಅನ್ನೋದಾದರೆ 3 months to 6 monthsವರೆಗೂ ಕೂಡ ಇಟ್ಬಿಟ್ಟು ಯೂಸ್ ಮಾಡ್ಕೊಳ್ಬೋದು.
ಹೊರಗಡೆನೇ ಇಡ್ತೀರಾ ಅನ್ನೋದಾದರೆ 1 ಮಂತ್ವರೆಗೂ ಕೂಡ ಉಪಯೋಗಿಸ್ಕೊಳ್ಬೋದು. ಆದಷ್ಟು ಫ್ರೆಶ್ ಆಗಿರಬೇಕು ಅನ್ನೋದಾದರೆ ನೀವು 1 ಮಂತ್ ಅಥವಾ 15 ಡೇಸ್ಗೆ ಒಂದ್ಸರಿ ಈ ರೀತಿ ಮಾಡಿಕೊಂಡ್ರೆ ಬೆಟರು. ಈಗ ಈ ಒಂದು ಪೌಡರ್ನ ಉಪಯೋಗಿಸ್ಕೊಂಡು ಪುಳಿಯೋಗರೆನ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ಫಸ್ಟಿಗೆ ಎಣ್ಣೆನ ಹಾಕ್ಕೊಂಡು ಕಡಲೆ ಬೀಜನ ಹಾಕ್ಕೊಂಡು ಕಡಲೆ ಬೀಜನ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಒಂದು ಬೌಲಲ್ಲಿ ಸೈಡ್ಗೆ ಇಟ್ಕೊಳ್ತೀನಿ. ಈಗ ಅದೇ ಎಣ್ಣೆಯಲ್ಲೇ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಕೂಡ ಹಾಕ್ಕೊಂಡು ನಾರ್ಮಲ್ ಒಗ್ಗರಣೆ ಯಾವ ರೀತಿ ಮಾಡ್ಕೊಳ್ತೀವಿ ಅದೇ ರೀತಿ ಮಾಡ್ಕೊಳ್ಳೋದು. ಇಂಗು, ಸಾಸಿವೆ, ಜೀರಿಗೆ, ಕರಿಬೇವನ್ನ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಖಾರಕ್ಕೋಸ್ಕರ ನಾನು ಕೇವಲ ಒಂದು 2 ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇರ್ತೀನಿ. ಫ್ಲೇವರ್ ಚೆನ್ನಾಗಿರುತ್ತೆ. ಇನ್ನು ನಾವು ಪೌಡರಲ್ಲೂ ಕೂಡ ಸ್ವಲ್ಪ ಮೆಣಸಿನ್ಕಾಯಿನ ಯೂಸ್ ಮಾಡಿರೋದ್ರಿಂದ ಖಾರ ಅನ್ನೋದು ಆ್ಯಡ್ ಆಗಿರುತ್ತೆ. ಇಲ್ಲಿ ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ನಾನು ಸೈಡಲ್ಲಿ ಸ್ವಲ್ಪ ಹುಣಸೆಹಣ್ಣು ರಸನ ತೊಗೊಂಡು ಅದರಲ್ಲೇ 1-2 ಸ್ಪೂನಷ್ಟು ಪೌಡರ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿ ಇಟ್ಕೊಂಡಿರೋಂಥ ಪೌಡರ್ನ ಈ ಒಂದು ಒಗ್ಗರಣೆಯಲ್ಲಿ ಹಾಕ್ಬಿಡೋದಷ್ಟೇ. ಹಸಿಮೆಣಸಿನ್ಕಾಯಿನ ಫಸ್ಟ್ ಹಾಕಿ ಹುರ್ಕೊಂಡು ಆಮೇಲೆ ನಾನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಆದಮೇಲೆ ಹುಣಸೆಹಣ್ಣಿನ ರಸ ಜೊತೆಗೆ ಪುಳಿಯೋಗರೆ ಪೌಡರ್ನ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಒಂದು 2 ನಿಮಿಷ ಕುದಿ ಬಂದು ಎಣ್ಣೆ ಎಲ್ಲ ಮೇಲೆ ಬರುತ್ತೆ. ಆಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಆಗಲೇ ನಾವು ಹುರಿದಿಟ್ಕೊಂಡಿದ್ದೀವಲ್ವ ಕಡಲೆ ಬೀಜನ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಹಾಕ್ಬಿಟ್ಟು ಬೇಕಂದರೆ ನೀವು ಇದರಲ್ಲಿ ಕಾಯಿ ತುರಿನ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಕ್ವಿಕ್ಕಾಗಿ ಮಾಡ್ಕೊಳ್ಳೋಂಥ ಒಂದು ರೆಸಿಪಿ. ಇನ್ನೂ ನೀವು ಪುಳಿಯೋಗರೆ ಪೌಡರ್ ಮಾಡ್ಕೊಂಡಿದ್ದೀರಲ್ವ ಅದಕ್ಕೆ ಡೈರೆಕ್ಟಾಗಿ ಒಗ್ಗರಣೆ ಕೊಟ್ಟು ಕೂಡ ಇಟ್ಕೊಳ್ಬೋದು. ಬಟ್ ನಾನು ಈ ಒಂದು ಮೆಥಡ್ನ ಫಾಲೋ ಮಾಡ್ತೀನಿ, ಅದಕ್ಕೋಸ್ಕರ ಇದೇ ಮೆಥಡ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಡೆಫಿನೆಟ್ಲಿ ಟ್ರೈ ಮಾಡಿ. ಸಾಮಾನ್ಯವಾಗಿ ನೀವು ಪಾಕೆಟ್ ಪೌಡರ್ನ ತೊಗೊಂಡು ಪುಳಿಯೋಗರೆ ಮಾಡಿದರೆ ಅದು ಸ್ವಲ್ಪ ಕಲರ್ ಚೇಂಜ್ ಇರುತ್ತೆ. ಕೆಮಿಕಲ್ ಆ ಒಂದು ಪೌಡರಲ್ಲಿ ಯೂಸ್ ಮಾಡಿರೋದ್ರಿಂದ ಅದರ ಎಫೆಕ್ಟ್ ಅನ್ನೋದು ಆ ರೀತಿಯಾಗಿರುತ್ತೆ. ಬಟ್ ಇಲ್ಲಿ ಉಪಯೋಗಿಸಿರುವಂಥದ್ದು ಎಲ್ಲ ಕೂಡ ನ್ಯಾಚುರಲ್ ಆಗಿರುವಂಥ ಇಂಗ್ರೀಡಿಯೆಂಟ್ಸು, ತುಂಬ ಟೇಸ್ಟಿಯಾಗೂ ಇರುತ್ತೆ, ಹೆಲ್ತ್ಗೂ ಕೂಡ ಒಳ್ಳೆಯದು. ನೆಕ್ಸ್ಟು ಇದು ವಾಂಗಿಬಾತ್ ಪೌಡರು. ವಾಂಗಿಬಾತ್ ಪೌಡರ್ನ ಯಾವ ರೀತಿ ಮಾಡ್ತೀನಿ ಅನ್ನೋದು ತೋರಿಸ್ತೀನಿ. ಇದಕ್ಕಿಂತ ಮುಂಚೆ ನಾನು ಲೆಮನ್ ರೈಸ್ ಪೌಡರ್ನ ಮತ್ತು ಪ್ರೀಮಿಕ್ಸ್ ಸಾಂಬಾರ್ ಪೌಡರ್ನ ಯಾವ ರೀತಿ ಮಾಡೋದು ಅಂತ ಕೂಡ ಶೇರ್ ಮಾಡಿದ್ದೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆ ವಿಡಿಯೋನ. ಒಂದು ವೇಳೆ ನೀವೇನಾದರೂ ಆ ವಿಡಿಯೋನ ಮಿಸ್ ಆಗಿದರೆ ಈ ಒಂದು ವಿಡಿಯೋ ತಮ್ನೇಲಲ್ಲಿ ಅಥವಾ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಈಗ ನೋಡಿ, ವಾಂಗಿಬಾತ್ ಪೌಡರ್ಗೋಸ್ಕರ ಬಾಡಿಗೆ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಏಲಕ್ಕಿನ ತೊಗೊಂಡಿದ್ದೀನಿ. ಮತ್ತು ಕಡಲೆಬೇಳೆ, ಉದ್ದಿನಬೇಳೆ, ಧನಿಯಾ 3 ಕೂಡ ಸೇಮ್ ಕ್ವಾಂಟಿಟಿಯಲ್ಲೇ ತೊಗೊಂಡಿದ್ದೀನಿ. 1 ಗ್ಲಾಸಷ್ಟು ಕಡಲೆಬೇಳೆ, 1 ಗ್ಲಾಸಷ್ಟು ಉದ್ದಿನಬೇಳೆ, 1 ಗ್ಲಾಸಷ್ಟು ಧನಿಯಾ ಬೇಕಾಗುತ್ತೆ. ಬಟ್ ಫಸ್ಟಿಗೆ ಕಡಲೆಬೇಳೆ, ಉದ್ದಿನಬೇಳೆನ ಒಂದ್ಸರಿ ಹುರಿದ್ಬಿಟ್ಟು ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ಈಗ ಸೇಮ್ ಅದೇ ಬಾಣಲೆಯಲ್ಲೇ ಸೇಮ್ 1 ಗ್ಲಾಸಷ್ಟು ಧನಿಯಾನ ಹಾಕ್ಕೊಂಡು ಹುರಿದ್ಬಿಟ್ಟು ಸೈಡ್ಗೆ ಇಟ್ಕೊಳ್ಬೇಕಾಗತ್ತೆ. ಬಟ್ ಮಿಕ್ಸಿ ಮಾಡಬೇಕಾದ್ರೆ ಇದೆಲ್ಲ ಕೂಡ ಸಪ್ರೇಟಾಗಿ ಮಾಡಿಕೊಂಡ್ರೆ ಬೆಟರು. ಅಂದರೆ ಮೆಣಸಿನ್ಕಾಯಿ ಎಲ್ಲ ಕೂಡ ಒಂದ್ಸರಿ ಹಾಕ್ಕೊಂಡು ಉಳಿದಿರೋವಂಥದ್ದೆಲ್ಲ ಕೂಡ ಒಂದ್ಸರಿ ಹಾಕ್ಕೊಂಡ್ರೆ ತುಂಬಾ ಬೆಟರು. ಇಲ್ಲಾಂದರೆ ನಿಮಗೆ ಪೌಡರ್ ಮಾಡೋದಕ್ಕೋಸ್ಕರ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ನೋಡಿ, ಏಲಕ್ಕಿನ ಒಂದು 4-5 ತೊಗೊಂಡಿದ್ದೀನಿ. ಚಕ್ಕೆ, ಲವಂಗ ಅದೊಂದು ಸ್ಪೂನು, ಇದೊಂದು ಸ್ಪೂನು, 2 ಒಂದೊಂದು ಸ್ಪೂನ್ನ ತೊಗೊಂಡಿದ್ದೀನಿ. ಫ್ರೈ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಡಿದ್ದೀನಿ. ಈಗ ಮೆಣಸಿನ್ಕಾಯಿನ ಕೂಡ ಹುರ್ಕೊಳ್ತಾ ಇದ್ದೀನಿ. ಬಾಡಿಗೆ ಮೆಣಸಿನ್ಕಾಯಿ ಕಲರ್ಗೆ ಮಾತ್ರನೇ. ನಾರ್ಮಲ್ ಮೆಣಸಿನ್ಕಾಯಿ ಒಂದು 10-15 ತೊಗೊಂಡಿದ್ದೀನಿ ಖಾರಕ್ಕೋಸ್ಕರ. ಈಗ ಇದೆಲ್ಲದನ್ನು ಕೂಡ ಪೂರ್ತಿ ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ. ತಣ್ಣಗೆ ಆದಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪೌಡರ್ನ ಮಾಡ್ಕೊಳ್ತೀನಿ. ಒಂದು ವೇಳೆ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಮಿಲ್ ಮಾಡಿಸ್ಕೊಂಬಂದ್ರೇ ಬೆಟರು. ಬಟ್ ಫ್ರೆಶ್ ಆಗಿರಬೇಕು ನಿಮಗೆ ಅನ್ನೋದಾದರೆ ಮನೆಯಲ್ಲೇ ಈ ರೀತಿ ಮಾಡಿಕೊಂಡ್ರೆ ಬೆಟರು. ಆಲ್ಮೋಸ್ಟ್ 1 ಮಂತ್ ಒಳಗಡೆ ಇದೆಲ್ಲ ಕೂಡ ಖಾಲಿ ಆಗುತ್ತೆ. ಕೇವಲ ಒಂದು 20 ದಿನಕ್ಕೆ ಆಗುತ್ತೆ ಅಷ್ಟೇ ನಾನು ಮಾಡಿರೋಂಥ ಕ್ವಾಂಟಿಟಿ. ಒಂದು 4-5 ಸತಿ ಮಾಡಿಬಿಟ್ರೆ ಈ ಒಂದು ಪೌಡರ್ ಅನ್ನೋದು ಖಾಲಿನೇ ಆಗಿಬಿಡುತ್ತೆ. ಈಗ ಇದನ್ನು ಅಷ್ಟೇ ಒಂದು ಗ್ಲಾಸ್ ಜಾರಲ್ಲಿ ತುಂಬಿಸಿಟ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾನು ಜಾಮು, ಹನಿ ಎಲ್ಲ ತೊಗೊಳ್ಬೇಕಾದ್ರೆ ಗ್ಲಾಸ್ ಜಾರಲ್ಲಿ ಕೊಟ್ಟಿರ್ತಾರಲ್ವ ಆ ರೀತಿ ಬಾಟಲ್ಸ್ನೇ ತೊಗೊಳ್ತೀನಿ. ಅದು ಕೂಡ 1 ಲೀಟರ್ ಅಥವಾ 1 ಲೀಟರ್ ಕೆಪಾಸಿಟಿ ಇರೋವಂಥದ್ದು ಬರುತ್ತಲ್ವ ಅದನ್ನೇ ತೊಗೊಳ್ತೀನಿ. ಸೊ ಈ ರೀತಿ ಖಾಲಿ ಆದಮೇಲೆ ಪೌಡರ್ಸ್ ಎಲ್ಲನೂ ಹಾಕಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದ್ರಿಂದ. ಈಗ ವಾಂಗಿಬಾತ್ ಪೌಡರ್ನ ತೋರಿಸ್ತೆ ಅಲ್ವಾ, ವಾಂಗಿಬಾತ್ನ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ಸೇಮ್ ಆಗಲೇ ಪುಳಿಯೋಗರೆ ತೋರಿಸ್ತೆ ಅಲ್ವಾ ಅದೇ ರೀತಿಯೇ. ಬಟ್ ಈ ಒಂದು ವಾಂಗಿಬಾತ್ಗೆ ನಾವು ವಾಂಗಿನ ಯೂಸ್ ಮಾಡ್ತೀವಿ ಅಷ್ಟೇ. ಇಲ್ಲಿ ಒಗ್ಗರಣೆಗೆ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ, ಸ್ವಲ್ಪ ಗೋಡಂಬಿನ ಹಾಕ್ಕೊಂಡಿದ್ದೀನಿ. ಬಾಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಂಡು ಕರಿಬೇವನ್ನ ಕೂಡ ಹಾಕ್ಕೊಂಡಿದ್ದೀನಿ. ಈಗಾಗಲೇ ಪೌಡರಲ್ಲಿ ಕೂಡ ಬಾಡಿಗೆ ಮೆಣಸಿನ್ಕಾಯಿ ಎಲ್ಲ ಯೂಸ್ ಮಾಡಿರ್ತೀವಲ್ವ, ಇಲ್ಲಿ ಇಂಟ್ರೆಸ್ಟ್ ಇದ್ದರೆ ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಬಟ್ ರುಚಿ ಚೆನ್ನಾಗಿರುತ್ತೆ ಈ ರೀತಿ ಆ್ಯಡ್ ಮಾಡ್ಕೊಳ್ಳೋದ್ರಿಂದ. ಇದರಲ್ಲಿ ಈಗ ನಾನು ಖಾರಕ್ಕೆ ತಕ್ಕಂಗೆ ಹಸಿಮೆಣಸು, ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇದು ಏನದು ಟರ್ಮರಿಕ್ ಪೌಡರ್ನ ಕೂಡ ಹಾಕ್ಕೊಂಡಿದ್ದೀನಿ. ಈಗ ನಾನು
ಬದನೆಕಾಯಿನ ಈ ರೀತಿ ಕಟ್ ಮಾಡಿಬಿಟ್ಟು ಸ್ವಲ್ಪ ಹಾಲು ಮತ್ತು ನೀರನ್ನ ಮಿಕ್ಸ್ ಮಾಡಿ ಇಟ್ಟಿದ್ದೆ, ಅಂದರೆ ಕಲ್ಲರ್ ಬ್ಲ್ಯಾಕ್ ಆಗದಿರ ಇರಲಿ ಅಂತ. ಈಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಬದನೆಕಾಯಿನ ಕೂಡ ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಬೇಗನೆ ಸಾಫ್ಟ್ ಆಗಿಬಿಡುತ್ತೆ. ಪೂರ್ತಿ ಸಾಫ್ಟ್ ಆದಮೇಲೆ ಹುಣಸೆಹಣ್ಣಿನ ರಸದ ಜೊತೆಗೆ ಸ್ವಲ್ಪ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಈ ರೀತಿಯಾಗಿ ಹಾಕ್ಕೊಳ್ಳೋದು, ಅಥವಾ ನೀವು ಹುಣಸೆಹಣ್ಣಿನ ರಸನ ಹಾಕಿಬಿಟ್ಟು ಆಮೇಲೆ ಕೂಡ ಪೌಡರ್ನ ಆ್ಯಡ್ ಮಾಡ್ಕೊಳ್ಬೋದು. ಇದು ನಾನು ಮುಂಚೆನೇ ಮಾಡಿಟ್ಕೊಂಡಿದ್ದಂಥ ಪೌಡರು, ಅದು ಖಾಲಿ ಆದಮೇಲೆ ಈಗ ನಾನು ನೆಕ್ಸ್ಟು ಸೆಕೆಂಡ್ ಬ್ಯಾಚ್ ಕೂಡ ಮಾಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1 ನಿಮಿಷ ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಎಣ್ಣೆ ಎಲ್ಲ ಮೇಲೆ ಬಂದಂಗೆ ಅನಿಸುತ್ತೆ. ಆಗ ನೀವು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಸ್ಟವ್ನ ಆಫ್ ಮಾಡಿಬಿಟ್ಟು ಉದುರುದ್ರಾಗಿ ಬೇಯಿಸ್ಕೊಂಡಿರೋವಂಥ ಅನ್ನನ ಮಿಕ್ಸ್ ಮಾಡೋದಷ್ಟೇ. ತುಂಬ ರುಚಿಯಾಗಿರುತ್ತೆ. ನೀವು ಸೇಮ್ ಇದೇ ಥರ ಮಾಡ್ತೀರಾ ಅಥವಾ ನೀವೇನಾದರೂ ಚೇಂಜಸ್ ಮಾಡ್ತೀರಾ ಅನ್ನೋದು ಕೂಡ ನನಗೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ತುಂಬ ರುಚಿಯಾಗಿರುತ್ತೆ. ಈ ಥರ ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟು ಟಿಪ್ಪು, ಸಾಮಾನ್ಯವಾಗಿ ತುಂಬ ಜನರ ಮನೆಯಲ್ಲಿ ಉಪ್ಮಾ ಅಂದರೆ ಇಷ್ಟಪಡಲ್ಲ, ಆದರೂ ಕೂಡ ಆಗಾಗ ಉಪ್ಮಾ ಮಾಡಿದಾಗ ತುಂಬ ಟೇಸ್ಟಿಯಾಗಿದೆ ಅಂತ ತಿಂತಾರೆ. ನಾರ್ಮಲಾಗಿ ನಾನು ರವೆನ ಬಾಣಲೆಯಲ್ಲಿ ಹಾಕಿ ಉರಿತೀನಲ್ವ, ಸೇಮ್ ಅದೇ ಥರನೇ ಮೈಕ್ರೋವೇವಲ್ಲಿ ಕೂಡ ಉರಿತೀನಿ. ಬಟ್ ಎರಡಕ್ಕೂ ಕೂಡ ತುಂಬ ಡಿಫ್ರೆನ್ಸ್ ಅನ್ನೋದು ಇದೆ. ಫಸ್ಟಿಗೆ ನಾನು ಮೈಕ್ರೋವೇವಲ್ಲಿ ರವೆನ ಉರಿಯೋದಕ್ಕೋಸ್ಕರ ಈ ರೀತಿ ವಿಡಿಯೋದಲ್ಲಿ ತೋರಿಸ್ದಂಗೆ ಪ್ಲೇಟಲ್ಲಿ ರವೆನ ಹಾಕಿಬಿಟ್ಟು ಈಗ ಟೈಮರ್ನ ಸೆಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 7 ಮಿನಿಟ್ಸ್ ಟೈಮರ್ನ ಸೆಟ್ ಮಾಡಿದ್ದೀನಿ. 7 ಮಿನಿಟ್ಸ್ ಆಗಸ್ಟಲ್ಲಿ ಮಧ್ಯದಲ್ಲಿ ಒಂದ್ಸರಿ ಸ್ಟಾಪ್ ಮಾಡಿ ಚೆಕ್ ಮಾಡಿಕೊಂಡು ಈ ರೀತಿ ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ನೀವು ಬಾಣಲಿಯಲ್ಲಿ ರವೆನ ಉರಿಬೇಕು ಅಂದರೆ ಮೀಡಿಯಮ್ ಫ್ಲೇಮಲ್ಲೇ ಉರಿಬೇಕಾಗುತ್ತೆ. ತುಂಬ ಜಾಸ್ತಿ ಹೊತ್ತು ಟೈಮ್ ಕೂಡ ಬೇಕಾಗುತ್ತೆ. ಬಟ್ ಈ ರೀತಿ ಮೈಕ್ರೋವೇವಲ್ಲಿ ರವೆನ ಉರಿಯೋದ್ರಿಂದ ಟೈಮು ಕೂಡ ಕಡಿಮೆ ಇರಿಸುತ್ತೆ. ನಾವು ಮಧ್ಯದಲ್ಲಿ ಪದೇ ಪದೇ ಮಿಕ್ಸ್ ಮಾಡೋ ಅವಶ್ಯಕತೆ ಕೂಡ ಇರಲ್ಲ. ಕೇವಲ 1-2 ಸತಿ ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ. ಈಗ ರವೆ ಪೂರ್ತಿಯಾಗಿ ಹುರಿದಿದ್ದಾಗಿದೆ. ಪೂರ್ತಿ ತಣ್ಣಗಾದ್ಮೇಲೆ ನಾನು ಈ ರೀತಿ ಒಂದು ನ್ಯೂಸ್ ಪೇಪರಲ್ಲಿ ಹಾಕ್ಕೊಂಡು ಕಂಟೈನರ್ಗೆ ಹಾಕ್ತಾಯಿದ್ದೀನಿ. ಬಿಸಿಯಾಗಿರುವಂಥ ರವೆನ ನ್ಯೂಸ್ ಪೇಪರ್ ಮೇಲೆ ಹಾಕಕ್ಕೆ ಹೋಗಬೇಡಿ. ಪೂರ್ತಿ ಪ್ಲೇಟಲ್ಲೇ ತಣ್ಣಗಾದ್ಮೇಲೆ ಈ ರೀತಿ ನೀವು ಜಾರ್ಸಲ್ಲಿ ಹಾಕಬೇಕಾದ್ರೆ, ಅಂದರೆ ಕಂಟೈನರಲ್ಲಿ ಹಾಕಬೇಕಾದ್ರೆ ಈಸಿ ಆಗುತ್ತೆ ಅನ್ನೋದ್ರಿಂದ ನಾನು ನ್ಯೂಸ್ ಪೇಪರಲ್ಲಿ ಹಾಕ್ಬಿಟ್ಟು ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ಅಷ್ಟೇ. ಯೂಶ್ವಲಿ ಬಾಣಲೆಯಲ್ಲಿ ಹುರಿದ್ಬಿಟ್ಟು ಮಾಡ್ತೀವಲ್ವ, ಅವಾಗಾದ್ರೂ ಕೂಡ ರವೆ ಒಂದೊಂದು ಸರಿಯಾಗಿ ಉರಿತೀರ ಉಪ್ಮಾ ಮಾಡಿದಾಗ ಉದುರುದ್ರಾಗಿ ಆಗಲ್ಲ. ಬಟ್ ಮೈಕ್ರೋವೇವಲ್ಲಿ ರವೆನ ಉರಿಯೋದ್ರಿಂದ ತುಂಬ ಪರ್ಫೆಕ್ಟಾಗಿ ಆಗುತ್ತೆ. ಪ್ರತಿಯೊಂದು ಅರಳು ಕೂಡ ತುಂಬ ಉದುರುದ್ರಾಗೇ ಇರುತ್ತೆ. ಟೇಸ್ಟ್ ವೈಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಎರಡರಲ್ಲೂ ಕೂಡ ಹುರಿದು ನಾನು ಉಪ್ಮಾನ ಮಾಡಿ ನೋಡಿದ್ದೀನಿ. ಬಟ್ ತುಂಬ ರುಚಿಯಾಗಿ ಪರ್ಫೆಕ್ಟಾಗಿ ಉಪ್ಮಾ ಅನ್ನೋದು ರೆಡಿ ಆಗುತ್ತೆ. ಇಂಟ್ರೆಸ್ಟ್ ಇರೋರು ಒಂದ್ಸರಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟು ಟಿಪ್ಪು, ಈಗ ಕಸ್ಟರ್ಡ್ ಆಪಲ್ ಸೀಸನ್ ಅಲ್ವಾ, ಸೀತಾಫಲನ ತೊಗೊಂಡು ಬಂದಾಗ ಕ್ವಿಕ್ಕಾಗಿ ಹಣ್ಣಾಗಬೇಕು ವಿತಿನ್ 1 ಡೇ ಅಲ್ಲೇ ಅನ್ನೋದಾದರೆ ಈ ಒಂದು ಟಿಪ್ಸ್ನ ಫಾಲೋ ಮಾಡ್ಬೋದು. ಇದೆಲ್ಲ ಕೂಡ ಟೈಮ್ ಸೇವಿಂಗ್ ಟಿಪ್ಸೇ. ಸೀತಾಫಲನ ತೊಗೊಂಡು ಬಂದಾಗ ಈ ರೀತಿ ನ್ಯೂಸ್ ಪೇಪರಲ್ಲಿ ಸುತ್ತಿ ಇಡೋದ್ರಿಂದ ಬೇಗ ಹಣ್ಣಾಗುತ್ತೆ. ಆಲ್ಮೋಸ್ಟ್ ನಾನು ಸಂಡೇ ನೈಟಲ್ಲಿ ಈ ರೀತಿ ಸುತ್ತಿ ಇಟ್ಟಿದ್ದೆ. ಮಂಡೇ ನೈಟ್ ಅಷ್ಟರಲ್ಲಿ ಈ ಒಂದು ಸೀತಾಫಲ ಹಣ್ಣುಗಳು ಚೆನ್ನಾಗಿ ಹಣ್ಣಾಗಿತ್ತು. ಈ ರೀತಿ ವಿಡಿಯೋದಲ್ಲಿ ತೋರಿಸ್ದಂಗೆ ನ್ಯೂಸ್ ಪೇಪರಲ್ಲಿ ಸುತ್ತಬಿಟ್ಟು ಒಂದು ಕಡೆ ಇಟ್ಬಿಡೋದಷ್ಟೇ. ಅಂದರೆ ಸ್ವಲ್ಪ ಡಾರ್ಕ್ ಆಗಿರುವಂಥ ಪ್ಲೇಸಲ್ಲಿ ಇಡೋದಷ್ಟೇ. ಬಾಳೆಹಣ್ಣಿನ ನಾನು ನ್ಯೂಸ್ ಪೇಪರಲ್ಲಿ ಸುತ್ತಿಟ್ಟಿಲ್ಲ, ಸೀತಾಫಲನ ಸುತ್ತಿಟ್ಟಿದ್ದೀನಿ. ಬಟ್ 1 ಡೇಯಲ್ಲೇ ಸೀತಾಫಲ ಅನ್ನೋದು ಪೂರ್ತಿ ಹಣ್ಣಾಗ್ಬಿಟ್ಟಿದೆ. ಬಟ್ ಬಾಳೆಹಣ್ಣು ಸ್ವಲ್ಪ ಕೂಡ ಕಲರ್ ಚೇಂಜ್ ಆಗಿಲ್ಲ. ನೋಡ್ತಾ ಇದ್ದೀರಲ್ವ, ಎಲ್ಲ ಸೀತಾಫಲ ಹಣ್ಣು ಒಂದೇ ಸತಿ ಹಣ್ಣಾಗ್ಬಿಟ್ಟಿದೆ. ಇದೇ ಥರನೇ ಬಾಳೆಹಣ್ಣು ಕೂಡ ನಾನು ಸುತ್ತಿ ಇಡ್ತಾ ಇದ್ದೀನಿ. ಬಟ್ ಬಾಳೆಹಣ್ಣಿಗೆ 1-2 ದಿನ ಅನ್ನೋದು ತಗೊಳುತ್ತೆ. ಕ್ವಿಕ್ಕಾಗಿ ನಿಮಗೆ ಈ ರೀತಿ ಫ್ರೂಟ್ಸ್ನೆಲ್ಲ ಹಣ್ಣು ಮಾಡ್ಕೊಳ್ಬೇಕು, ಯಾವುದೇ ರೀತಿ ಕೆಮಿಕಲ್ ಯೂಸ್ ಮಾಡ್ತೀರಾ ಅನ್ನೋದಾದರೆ ಈ ಒಂದು ಟಿಪ್ಸ್ನ ಫಾಲೋ ಮಾಡ್ಬೋದು. ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ. ಇದೇ ಥರನೇ ನೀವು ಕೊಬ್ಬರಿನ ಕೂಡ ತುರಿದು ಇಟ್ಕೊಳ್ಳೋದ್ರಿಂದ ಅಡುಗೆಗಳಲ್ಲಿ ಕೊಬ್ಬರಿನ ಯೂಸ್ ಮಾಡಬೇಕಾದ್ರೆ ಕ್ವಿಕ್ಕಾಗಿ ಯೂಸ್ ಮಾಡ್ಕೊಳ್ಬೋದು. ಅದು ಲಡ್ಡು ಮಾಡುವಾಗ ಇರ್ಬೋದು, ಸಾಂಬಾರುಗಳೆಲ್ಲ ಮಾಡುವಾಗ ಇರ್ಬೋದು, ಅಥವಾ ಪಲ್ಯಕ್ಕೆ ಹಾಕ್ಬೇಕಂದ್ರೂ ಕೂಡ ಈ ರೀತಿ ಒಣ ಕೊಬ್ಬರಿನ ಮುಂಚೆನೇ ಚೆನ್ನಾಗಿ ತುರಿದು ಇಟ್ಕೊಳ್ಳೋದಾದರೆ, ಅಂದರೆ ಪೂರ್ತಿ ಚೆನ್ನಾಗಿ ಒಣಗಿರುವಂಥ ಕೊಬ್ಬರಿನ ತುರಿದ್ಬಿಟ್ಟು ನೀವು ಒಂದು ಕಂಟೈನರಲ್ಲಿ ಸ್ಟೋರ್ ಮಾಡೋದಾದರೆ ಕ್ವಿಕ್ಕಾಗಿ ಕೊಬ್ಬರಿ ಲಡ್ಡುನ ಮಾಡ್ಕೊಳ್ಬೋದು. ಅದರ್ವೈಸ್ ಸಾಂಬಾರ್ಸ್ಗೆ ನಾವು ಮಸಾಲೆ ಎಲ್ಲ ರುಬ್ತಿರ್ತೀವಲ್ವ, ಅವಾಗೂ ಕೂಡ ಉಪಯೋಗಿಸ್ಕೊಳ್ಬೋದು. ಪಲ್ಯಗಳಲ್ಲಿ ಉಪಯೋಗಿಸ್ಕೊಳ್ಬೋದು. ಪಾಯಸ ಮಾಡಬೇಕಾದ್ರೂ ಕೂಡ ಉಪಯೋಗಿಸ್ಕೊಳ್ಬೋದು. ಸ್ವೀಟ್ಸ್ ಮಾಡಬೇಕಾದ್ರೂ ಕೂಡ ಈ ರೀತಿಯಾಗಿ ಉಪಯೋಗಿಸ್ಕೊಳ್ಬೋದು. ತುಂಬ ಕ್ವಿಕ್ಕಾಗಿ ಕೂಡ ರೆಡಿ ಆಗಿಬಿಡುತ್ತೆ. ನೀವು ಅಟ್ಟೆ ಟೈಮು ನೀವು ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ತೀರಾ ಅನ್ನೋದಾದರೆ ತುಂಬ ಟೈಮ್ ಜಾಸ್ತಿ ಹಿಡಿಸುತ್ತೆ ಅಲ್ವಾ. ಅದ್ರ ಬದಲಾಗಿ ಈ ರೀತಿ ಟಿಪ್ಸ್ನ ಫಾಲೋ ಮಾಡಿ ನೋಡಿ. ನೆಕ್ಸ್ಟು ನಿಂಬೆಹಣ್ಣು ಕೂಡ ಅಷ್ಟೇ. ನಿಂಬೆಹಣ್ಣಿನ ಜ್ಯೂಸು ಪ್ರತಿ ಸಲ ಹಿಂಡಬೇಕು, ತೆಗಿಬೇಕು, ಕಟ್ ಮಾಡಬೇಕು ಅಂದರೂ ಕೂಡ
ಒಂದು 5-10 ನಿಮಿಷ ಆದರೂ ಇಡಿಸುತ್ತೆ ಅಲ್ವಾ. ಅದ್ರ ಬದಲಾಗಿ ನಿಂಬೆಹಣ್ಣನ್ನ ನೀವು ಈ ರೀತಿ ಜ್ಯೂಸ್ ಎಲ್ಲ ತೆಗೆದ್ಬಿಟ್ಟು ಐಸ್ ಕ್ಯೂಬ್ಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೋದು. ನಾನು ಈ ರೀತಿ ಚಾಕ್ಲೇಟ್ ಮಾಡ್ತೀವಲ್ವ ಸಿಲಿಕಾನ್ ಮೌಲ್ಡ್ಸು, ಅದರಲ್ಲೇ ನಿಂಬೆಹಣ್ಣು ಜ್ಯೂಸನ್ನ ಹಾಕ್ಬಿಟ್ಟು ಫ್ರೀಝರಲ್ಲಿ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಡೇಗೆ ಫ್ರೀಸ್ ಆಗಿರುತ್ತೆ. ಎಲ್ಲದನ್ನ ತೆಗೆದು ಒಂದು ಬಾಟಲಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದಾದರೆ ಈ ರೀತಿ ಲೆಮನ್ ಜ್ಯೂಸ್ ಮಾಡಿದಾಗ ಅಥವಾ ಲೆಮನ್ ರೈಸ್ ಮಾಡಿದಾಗ ಯಾವುದೇ ರೀತಿ ಸೋಡಾ ಮಿಕ್ಸ್ ಮಾಡಬೇಕಾದ್ರೂ ಕೂಡ ಕ್ವಿಕ್ಕಾಗಿ ಉಪಯೋಗಿಸ್ಕೊಳ್ಬೋದು. ಬೆಲ್ಲ ಕೂಡ ಅಷ್ಟೇ, ಬೆಲ್ಲನ ಕೂಡ ಈ ರೀತಿ ತುರಿದು ಇಟ್ಕೊಳ್ಳೋದಾದರೆ ಕಾಫಿ ಟೀಗೆ ಕೂಡ ಇದನ್ನು ಕ್ವಿಕ್ಕಾಗಿ ಉಪಯೋಗಿಸ್ಕೊಳ್ಬೋದು. ಇನ್ನು ಬೆಲ್ಲನ ಉಂಡೆ ತೊಗೊಂಡು ಬಂದು ನೀವು ಪೌಡರ್ ಮಾಡಿ ಇಟ್ಕೊಳ್ಬೋದು ಅಥವಾ ಪೌಡರ್ ಬೆಲ್ಲನ ತೊಗೊಂಡು ಬಂದು ಕೂಡ ಇಟ್ಕೊಳ್ಬೋದು. ಈ ರೀತಿ ಬೆಲ್ಲನ ಪೌಡರ್ ಫಾರ್ಮಲ್ಲಿ ನಾವು ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಕ್ವಿಕ್ಕಾಗಿ ಉಪಯೋಗಿಸ್ಕೊಳ್ಬೋದು. ಅದು ಕಾಫಿ ಟೀಗಿರ್ಬೋದು ಅಥವಾ ಜ್ಯೂಸ್ ಮಾಡಿದಾಗ ಪಾನಕ ಮಾಡಿದಾಗ ಕೂಡ ಉಪಯೋಗಿಸ್ಕೊಳ್ಬೋದು. ಅದರ್ವೈಸ್ ದೇವರ ಪೂಜೆಗೋಸ್ಕರ ಬೆಲ್ಲದಿಂದ ಮಾಡಿರುವಂಥ ನೈವೇದ್ಯಗಳನ್ನೆಲ್ಲ ಮಾಡ್ತಿರ್ತೀವಲ್ವ, ಆ ಟೈಮಲ್ಲಿ ಕೂಡ ಉಪಯೋಗಿಸ್ಕೊಳ್ಬೋದು. ಸ್ವೀಟ್ಸ್ ಮಾಡಿದಾಗ ಕೂಡ ಕ್ವಿಕ್ಕಾಗಿ ಇದನ್ನೇ ಉಪಯೋಗಿಸ್ಕೊಳ್ಬೋದು. ಸೊ ಈ ರೀತಿ ನಾವು ರೆಡಿಯಾಗಿ ಇಟ್ಕೊಳ್ಳೋದಾದರೆ ನಮಗೆ ಅಡುಗೆ ಮಾಡಬೇಕಾದ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟು ಒಂದು ಪೌಡರ್ನ ತೋರಿಸ್ತಾ ಇದ್ದೀನಿ. ಇದು ಎಲ್ಲ ರೀತಿಯ ಪಾಯಸಗಳಲ್ಲಿ ಅಥವಾ ಸ್ವೀಟ್ಸಲ್ಲೂ ಕೂಡ ಉಪಯೋಗಿಸ್ಕೊಳ್ಬೋದು. ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ. ತಿಕ್ ಆಗೋದಕ್ಕೆ ಅಂದರೆ ಮಿಲ್ಕೆಲ್ಲ ಯೂಸ್ ಮಾಡಿದಾಗ ತಿಕ್ನೆಸ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇದರಲ್ಲಿ ಸ್ವಲ್ಪ ಬಾದಾಮನ್ನ ಹಾಕ್ಕೊಳ್ತಾ ಇದ್ದೀನಿ, ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿನ ನೀವು ಸಿಪ್ಪೆ ತೆಗೆದು ಹಾಕ್ಕೊಳ್ಬೋದು ಅಥವಾ ಡೈರೆಕ್ಟಾಗಾದರೂ ಉಪಯೋಗಿಸ್ಕೊಳ್ಬೋದು. ಬಟ್ ಸ್ವಲ್ಪ ತರಿಯಾಗಿರುತ್ತೆ ಅಲ್ವಾ, ಬಾಯಿಗೆ ಸಿಗ್ತಿರುತ್ತೆ. ಇಷ್ಟ ಇಲ್ಲ ಅಂದವರು ಏಲಕ್ಕಿನ ಸಿಪ್ಪೆ ತೆಗೆದೇ ಹಾಕ್ಕೊಳ್ಳಿ. ಈ ಒಂದು ಪೌಡರ್ನ ಪಾಯಸ ಎಲ್ಲನೂ ಮಾಡ್ತಿರ್ತೀವಲ್ವ, ಸೊ ಪಾಯಸದಲ್ಲಿ ಹಾಕಿದಾಗ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ತಿಕ್ನೆಸ್ ಕೂಡ ಬ್ಯಾಲೆನ್ಸ್ ಆಗುತ್ತೆ. ಸೇಮಿಯಾ ಪಾಯಸ ಎಲ್ಲ ಮಾಡಿದಾಗ ತುಂಬ ಟೇಸ್ಟಿಯಾಗಿರುತ್ತೆ. ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಪಾಯಸ ಕೂಡ ಕರೆಕ್ಟಾಗಿರುವಂಥ ಕನ್ಸಿಸ್ಟೆನ್ಸಿಯಲ್ಲೇ ಇರುತ್ತೆ. ಈ ರೀತಿ ಕೆಲವೊಂದು ಪೌಡರ್ಸ್ನ ನೀವು ರೆಡಿ ಇಟ್ಕೊಳ್ಳೋದ್ರಿಂದ ಕ್ವಿಕ್ಕಾಗಿ ಎಲ್ಲ ಅಡುಗೆಗಳು ಕೂಡ ಮಾಡಿ ಮುಗಿಸ್ಬೋದು. ಐ ಹೋಪ್ ಈ ಐಡಿಯಾಸು ವರ್ಕಿಂಗ್ ವುಮೆನ್ಸ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಟೈಮ್ ಕೂಡ ಸೇವ್ ಆಗುತ್ತೆ ಅಲ್ವಾ. ಇನ್ನು ಆದಷ್ಟು ಪೌಡರ್ಸ್ನ ಎಲ್ಲ ಕೂಡ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಹೆಲ್ತಿ ವರ್ಷನ್ ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹೆಲ್ಪ್ಫುಲ್ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು ಅನಿಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರಾ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದೇ ರೀತಿಯಾಗಿರುವಂಥ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.